Welcome to third day NCC Anglian Class 3. First of all, I would like to welcome Class 3, all my NCC cadets. Today, I'm going to deal certificates and examination. Certificates, examination, and camps eligibility of A, B, C certificate. ಮೊಟ್ಟ ಮೊದಲನೇದಾಗಿ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ಏನೇನು ಕ್ರೈಟೇರಿಯಾ ಬೇಕು, ಏನೇನು ಆಗಬೇಕು. ಮೊಟ್ಟ ಮೊದಲದಾಗಿ ಎ ಸರ್ಟಿಫಿಕೇಟ್ ಅಂದರೆ ಏನು, ಬಿ ಸರ್ಟಿಫಿಕೇಟ್ ಯಾರಿಗಿರ್ತದೆ, ಸಿ ಸರ್ಟಿಫಿಕೇಟ್ ಯಾರಿಗಿರ್ತದೆ. ಹೂ ಈಸ್ ಎಲಿಜಿಬಲ್ ಫಾರ್ ಎ ಸರ್ಟಿಫಿಕೇಟ್ ಆ್ಯಂಡ್ ಹೂ ಈಸ್ ಎಲಿಜಿಬಲ್ ಫಾರ್ ಬಿ ಸರ್ಟಿಫಿಕೇಟ್ ಆ್ಯಂಡ್ ಹೂ ಈಸ್ ಎಲಿಜಿಬಲ್ ಫಾರ್ ಸಿ ಸರ್ಟಿಫಿಕೇಟ್. ಅಂದರೆ ಮೂರು ಥರ ಸರ್ಟಿಫಿಕೇಟ್ ಅದ, ಎ ಬಿ ಸಿ. ಎ ಸರ್ಟಿಫಿಕೇಟ್ ಯಾರಿರ್ತಾರಪ್ಪ ಅಂದರೆ ಜೂನಿಯರ್ ಡಿವಿಷನ್, ಜೆ ಡಿ ಅಂತ ಕರಿತಿರಲ್ಲ, ಹೈಸ್ಕೂಲ್ ಲೆವೆಲ್ ಇರ್ತಾರಲ್ಲ, ಅವರಿಗೆ ಮಾತ್ರ ಎ ಸರ್ಟಿಫಿಕೇಟ್ ಅಪಿಯರ್ ಆಗೋಕ್ಕೆ ಅವಕಾಶ ಇದೆ. ಅವರಿಗೆ ಬಿ ಮತ್ತು ಸಿ ಸರ್ಟಿಫಿಕೇಟ್ ಇರುವುದಿಲ್ಲ. ಡ್ಯೂರಿಂಗ್ ದ ಕ್ಲಾಸ್ 8 and 9 ಅವ್ರದ್ದು ಕೂಡ ಸೇಮ್ ಎಲಿಜಿಬಿಲಿಟಿ. 75% ಏನಿರಬೇಕಂದ್ರೆ ಅಟೆಂಡೆನ್ಸ್ ಇರಬೇಕು. ಒಂದು CITC ಕ್ಯಾಂಪ್, ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಟೆಂಡ್ ಆಗಬೇಕು. ಒಂದು ನಡೀತದೆ ನಮ್ಮ ಗದಗ ಪೆಟ್ರೋಲಿಯಂದಲ್ಲಿ, ಜೂನಿಯರ್ ಡಿವಿಷನ್ ಮತ್ತು ಸೀನಿಯರ್ ಡಿವಿಷನ್ ಸೇರಿ ಎವ್ರಿ ಇಯರ್ ಒಂದು ಆ್ಯನ್ಯುವಲ್ ಕ್ಯಾಂಪ್ ನಡೀತದೆ. ಮಿನಿಮಮ್ ಯಾವುದೇ ಬಿ ಅಥವಾ ಸಿ ಅಥವಾ ಎ ಬಿ ಸಿ ಸರ್ಟಿಫಿಕೇಟ್ ಪಾಸ್ ಆಗಬೇಕಾದ್ರೆ ಏನೇ ಬೇಕಂದರೆ ಮಿನಿಮಮ್ ಒಂದು ಕ್ಯಾಂಪ್ ಅಂದರೂ ಆಗಲೇಬೇಕು. ಮತ್ತು 75% ಏನಿರಬೇಕಂದ್ರೆ ಅಟೆಂಡೆನ್ಸ್ ಇರಬೇಕು. ಬಿ ಸರ್ಟಿಫಿಕೇಟ್ ಕ್ಯಾನ್ ಬಿ ಟೇಕನ್ ಸೆಕೆಂಡ್ ಇಯರ್ NCC ವಾಲಂಟಿಯರ್, ಸೆಕೆಂಡ್ ಇಯರ್ NCC ಕ್ಯಾಡೆಟ್. ಅಂದರೆ ಈಗ ನೀವು ಬಿ ಸರ್ಟಿಫಿಕೇಟ್ ಸೆಕೆಂಡ್ ಇಯರ್, ಈಗ ನೀವು ಬಿ ಸರ್ಟಿಫಿಕೇಟಿಗೆ ಅಪಿಯರ್ ಆಗ್ತೀರಿ. ಬಿ ಸರ್ಟಿಫಿಕೇಟ್ ಬೇಕಾದ್ರೆ ಏನೇನು ಕ್ರೈಟೇರಿಯಾ ಬೇಕು, ಏನೇನು ಆಗಬೇಕು. ಮೊಟ್ಟ ಮೊದಲನೇದಾಗಿ ಏನಿರಬೇಕಂದ್ರೆ 75% ನಿಮ್ಮದು ಏನಂದರೆ ಅಟೆಂಡೆನ್ಸ್ ಇರಬೇಕು. ಥಿಯರಿ ಕ್ಲಾಸ್ ಆಗಲಿ, ಅಂದರೆ ಡ್ರಿಲ್ ಕ್ಲಾಸ್ ಆಗಲಿ, ಪೆರೇಡ್ ಆಗಲಿ ಅಟೆಂಡ್ ಆಗಿರಬೇಕು. ಆಮೇಲೆ ಒಂದು ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಇರಲೇಬೇಕು. ನೀವು ಬೇಕಾದ ಕ್ಯಾಂಪ್ ಮಾಡು, ಪ್ಯಾರಾಮಿಲಿಟ್ರಿ ಕ್ಯಾಂಪ್ ಮಾಡು, RDC ಕ್ಯಾಂಪ್ ಮಾಡು, ಅಥವಾ NIC ಮಾಡು. ಆದರೆ ಒಂದು ಯಾವುದಾದ್ರೂ ಒಂದು ಸೆಟ್ ಇದ್ದರೆ ನೀವು ಏನು ಮಾಡಬೇಕಂದ್ರೆ BA ಸರ್ಟಿಫಿಕೇಟಕ್ಕೆ ಎಕ್ಸಾಮ್ ಕೊಡಲಿಕ್ಕೆ ಎಲಿಜಿಬಲ್, ಹೌದಲ್ಲ. ದೆನ್ ಸಿ ಸರ್ಟಿಫಿಕೇಟ್ ಅಂದರೆ ಥರ್ಡ್ ಇಯರ್ ಹುಡುಗರು. ಸಿ ಸರ್ಟಿಫಿಕೇಟ್ ಪಾಸ್ ಲಾಸ್ಟ್ ಸರ್ಟಿಫಿಕೇಟ್ ಅಂದರೆ ಥರ್ಡ್ ಇಯರ್ ಅಂದರೆ ಅದೂ ಸೇಮ್. ಒಂದು ಆ್ಯನ್ಯುವಲ್ ಕ್ಯಾಂಪ್ ಅಟೆಂಡ್ ಆಗಿರಬೇಕು. ಯಾವುದಾದ್ರೂ ಕ್ಯಾಂಪ್, ಇಂಟಿಗ್ರೇಷನ್ ಕ್ಯಾಂಪ್ ಆಗಲಿ, ಎನಿ ಆರ್ಮಿ ಕ್ಯಾಂಪ್ ಆಗಲಿ, ಎನಿ ಕ್ಯಾಂಪ್, ಅಡ್ವೆಂಚರ್ ಕ್ಯಾಂಪ್ ಆಗಲಿ, ಟ್ರ್ಯಾಕಿಂಗ್ ಕ್ಯಾಂಪ್ ಆಗಲಿ, ಎನಿ ಕ್ಯಾಂಪ್ ಒಂದು ಮಾತ್ರ ಸರ್ಟಿಫಿಕೇಟ್ ಬೇಕೇ ಬೇಕು ಸಿ ಸರ್ಟಿಫಿಕೇಟಿಗೆ. ಮತ್ತು ಅದನ್ನೇ ಸೇಮ್ ಕ್ರೈಟೇರಿಯಾ ಅವ್ರಿಗೂ ಕೂಡ ಏನಿರಬೇಕಂದ್ರೆ 75% ಅಟೆಂಡೆನ್ಸ್ ಇರಲೇಬೇಕು. ನಿಮ್ಗೆ ಕ್ಯಾಂಪ್ ಬಗ್ಗೆ ಆಮೇಲೆ ಹೇಳ್ತೀನಿ. ನಿಮಗೆ ಅಡ್ವೆಂಚರ್ ಕ್ಯಾಂಪ್ ಅಂದರೆ ಏನು, NIC ಕ್ಯಾಂಪ್ ಅಂದರೆ ಏನು, ಪ್ಯಾರಾಮಿಲಿಟರಿ ಕ್ಯಾಂಪ್ ಅಂದರೆ ಏನು, ಆಮೇಲೆ ನೇವಿ ಕ್ಯಾಂಪ್ ಏನು, ಎಲ್ಲ ಕ್ಯಾಂಪ್ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತೀನಿ. ಅದೇ ಸಿ ಸರ್ಟಿಫಿಕೇಟ್ ಎಲಿಜಿಬಲ್ ಗೊತ್ತಾಯ್ತಲ್ಲ. ಸಿ ಸರ್ಟಿಫಿಕೇಟ್ ಅಂದರೆ 75% ಏನು ಅಟೆಂಡೆನ್ಸ್ ಇರಬೇಕು ಮತ್ತು ಏನಿರಬೇಕು, ಒಂದು ಕ್ಯಾಂಪ್ ಆಗಿರಬೇಕು. ಅದು ನ್ಯಾಷನಲ್ ಕ್ಯಾಂಪ್ ಆಗಲಿ ಅಥವಾ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಆಗಲಿ, RDC ಕ್ಯಾಂಪ್ ಆಗಲಿ, ಯಾವುದಾದ್ರೂ ಕ್ಯಾಂಪನ್ನು ಒಂದು ಕ್ಯಾಂಪ್ ಮಾತ್ರ ಇರಲೇಬೇಕು. ಇಷ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಸಿ ಸರ್ಟಿಫಿಕೇಟ್. ಇನ್ ಸರ್ಟಿಫಿಕೇಟಿಗೆ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಹೌ ಟು ವ್ಯಾಲ್ಯೂಯೇಟ್ ದ ಸರ್ಟಿಫಿಕೇಟ್, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಿಮ್ಮ ಸರ್ಟಿಫಿಕೇಟ್ ಎಲಿಜಿಬಲ್. ದ ಮಿನಿಮಮ್ ಕ್ರೈಟೇರಿಯಾ ಆಫ್ ಎಲಿಜಿಬಿಲಿಟಿ ಆಫ್ ಮಾರ್ಕ್ಸ್ ಅಂದರೆ ಮಿನಿಮಮ್ ಕ್ರೈಟೇರಿಯಾ ಎಲಿಜಿಬಿಲಿಟಿ ಆಫ್ ಮಾರ್ಕ್ಸ್ ಅಂದರೆ ನೀವು ಎ ಸರ್ಟಿಫಿಕೇಟ್ ಹ್ಯಾಸ್ ಟು ಹೈಯೆಸ್ಟ್ ವ್ಯಾಲ್ಯೂ ಈಸ್ ಕೆಡೆಟ್ ಅಪ್ಟೈನಿಂಗ್ 45 ಮಾರ್ಕ್ಸ್ ಎ ಸರ್ಟಿಫಿಕೇಟ್ಗೆ ಇನ್ ಈಚ್ ಪೇಪರ್ ಎ ಸರ್ಟಿಫಿಕೇಟ್. ಆಮೇಲೆ ಆಮೇಲೆ ಅಗ್ರಿಗೇಟೆಡ್ ಪಾಸ್ ಎಕ್ಸಾಮಿನೇಷನ್ 50 ಮಾರ್ಕ್ಸ್.
50 ಮಾರ್ಕ್ಸ್ಗಿಂತ ನೀವು ಕೆಳಗಿದ್ರೆ ನೀವು ಎಲಿಜಿಬಲ್ ಇಲ್ಲ. ನಿಮ್ಮ ಸರ್ಟಿಫಿಕೇಟ್ ಏನು ಬರ್ತದೆ, ಫೇಲ್ ಅಂತೇಳಿ ಬರ್ತದೆ. ಎ ಬಿ ಸಿ ಗ್ರೇಡ್ ಇರ್ತದೆ. ಎ ಬಿ ಎಷ್ಟು ಗ್ರೇಡ್ ಇರ್ತದೆ, ಎ ಬಿ ಸಿ. ಎ ಗ್ರೇಡ್ ತೊಗೋಬೇಕಾದ್ರೆ ಅಬೋವ್ 80 ಕ್ಯಾಡೆಟ್ 80 ತೊಗೊಂಡ್ರು, ಅಬೋವ್ 80 ಅಂದರೆ 80 ತೊಗೊಂಡ್ರು ನಿಮಗೆ ಎ ಗ್ರೇಡ್ ಸಿಗ್ತದೆ. ಆಮೇಲೆ 65 ಅಬೋವ್ ಇದ್ದರೆ ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಬಿ ಸರ್ಟಿಫಿಕೇಟ್ ಸಿಗ್ತದೆ. 50 ಪ್ಲಸ್ ದ್ಯಾನ್ ಅಬೋವ್, 50ಕ್ಕಿಂತ ಮೇಲಿದ್ದರೆ 50 ಇದ್ರೂ ಕೂಡ ಏನಾಗ್ತದೆ ಅಂದರೆ ನಿಮಗೆ ಸಿ ಸರ್ಟಿಫಿಕೇಟ್ ಅಂದರೆ ಮಿನಿಮಮ್ ಪಾಸ್ ಇರ್ತದೆ. 50 ಕೆಳಗೆ ತೊಗೊಂಡ್ರೆ ಯು ಆರ್ ಫೇಲ್. ಏನು ತಿಳ್ಕೊಂಬಿಡ್ರಿ, ಯು ಆರ್ ಫೇಲ್. ನೀವು ಡಿಗ್ರಿಯಲ್ಲಿ 32 ಮಾರ್ಕ್ಸ್ ತೊಗೋತೀರಿ, ಆದರೆ ಇಲ್ಲಿ 45 ಮಾರ್ಕ್ಸ್ ತೊಗೊಂಡ್ರು ಸಹಿತ ಫೇಲ್. ನೀವು 50 ಅಬೋವ್ ಇರಬೇಕು ಅಥವಾ 50 ತೊಗೋಬೇಕು. ಇದು ಮಿನಿಮಮ್ 50 ತೊಗೊಂಡ್ರೆ ಮಾತ್ರ ನಿಮ್ಗೆ ಏನಾದ್ರೆ ಸರ್ಟಿಫಿಕೇಟ್ ಬರ್ತದೆ. ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ ನಮ್ಮ ಬಟಾಲಿಯನ್ನಲ್ಲಿ ಏನು ಮಾಡ್ತಾರೆ ಅಂದರೆ CITC ಕ್ಯಾಂಪ್ನಲ್ಲಿ ಏನಾಗ್ತದೆ ಅಂದರೆ ನಿಮಗೆ ರಿಪಬ್ಲಿಕಲ್ಲಿ ಡ್ರಿಲ್ ನೋಡ್ತಾರೆ. ನೀವು ಅಲ್ಲಿ ಚಲೋತ್ನಾಗೆ ನೀವು ಡ್ರಿಲ್ ಮಾಡಿದಂದರೆ ನೀವು ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಅದರಲ್ಲೇ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಏನು ಸೆಲೆಕ್ಟ್ ಮಾಡ್ತಾರೆ, ಗ್ರೂಪ್ ಕಳಿಸ್ತಾರೆ. ಅಲ್ಲೇ ಒಂದು ಎವ್ರಿ ಕಂಪನಿದಿಂದ ಇಷ್ಟಿಷ್ಟು ಹುಡುಗರು ಚಲೋ ಡ್ರಿಲ್ ಮಾಡೋದನ್ನು ತೊಗೊಂಡು ಏನು ಮಾಡ್ತಾರೆ ಅಂದರೆ ನಿಮಗೆ ಗ್ರೂಪ್ ಹೆಡ್ ಕ್ವಾರ್ಟರ್ ಅಂದರೆ ಬಳ್ಳಾರಿ ಕಳಿಸ್ತಾರೆ. ಯಾವುದಿಗೆ, RDC ಕ್ಯಾಂಪಿಗೆ. RDC ಕ್ಯಾಂಪಿಗೆ ಏನಿರ್ತದೆ ಅಂದರೆ ಎಲ್ಲ ರೀತಿಯ ಹುಡುಗರನ್ನು ತೊಗೋತಾರೆ. SD ತೊಗೋರಿ, SW ತೊಗೋರಿ. SD ಅಂದರೆ SD ಮತ್ತು SWನೂ ತೊಗೋತಾರೆ. ಹೆಂಗೆ ತೊಗೋತಾರೆ ಅಂದರೆ ಮೊದಲೇನಾಗಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್, ಆಮೇಲೆ ಕಲ್ಚರಲ್ಲು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಡ್ರಿಲ್ 3 ಥರ ಕ್ರೈಟೇರಿಯಾ ಇರ್ತದೆ. ಚಲೋತ್ನಾಗಿ ಹಿಂದಿ ಮಾತಾಡೋಕ್ಕೆ ಡೈರಿಂಗ್ ಇತ್ತು, ಚಲೋತ್ನಾಗಿ ಲೀಡರ್ಶಿಪ್ ಕ್ವಾಲಿಟಿ ಇತ್ತು, ಅಂದರೆ ಕಮಾಂಡಿಂಗ್ ಅಥಾರಿಟಿ ಇತ್ತು ಅಂದರೆ ನಿಮಗೆ ಅಂಥವ್ರಿಗೆ ಗ್ಯಾರಂಟಿ ಸೆಲೆಕ್ಟ್ ಮಾಡ್ತಾರೆ. RDC ಕ್ಯಾಂಪ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಂಪ್ ಇನ್ NCC. ಇದು 17 ಡೈರೆಕ್ಟ್ರೇಟ್ ಇರ್ತಲ್ಲ ನಮ್ಮಲ್ಲಿ. ಗೋವಾ ಮತ್ತು ಬೆಂಗಳೂರು ಕೂಡಿ ಒಂದು ಡೈರೆಕ್ಟರ್ ಅದ, ಬೆಂಗಳೂರು ಡೈರೆಕ್ಟರ್ ಅದ. 17 ಡೈರೆಕ್ಟರ್ ಸೇರಿ ಅದರೊಳಗೆ ಡೆಲ್ಲಿಯಾಗ ಒಂದು ಕ್ಯಾಂಪ್ ನಡೀತೈತಿ. ಆ ಕ್ಯಾಂಪ್ನಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 2 months ಯು ಹ್ಯಾವ್ ಟು ಸ್ಟೇ ಇನ್ ಡೆಲ್ಲಿ. ಹೀಗೆ ನೀವು ಗ್ರೂಪ್ ಹೆಡ್ ಕ್ವಾರ್ಟರ್ಗೆ ಹೋದರೂ ಸಹಿತ ಮಿನಿಮಮ್ 10 days. ಆಮೇಲೆ ಗ್ರೂಪ್ ಹೆಡ್ ಕ್ವಾರ್ಟರ್ ಆದಮೇಲೆ ಬೆಂಗಳೂರು ಕಳಿಸ್ತಾರೆ. ಅಲ್ಲಿನೂ ಕೂಡ ನೀವು ಏನು ಮಿನಿಮಮ್ 15 days 20 days ಅಲ್ಲಿ ನೀವೇನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅಲ್ಲಿಂದ ಸೆಲೆಕ್ಷನ್ ಆದರೆ ಡೈರೆಕ್ಟ್ ಡೆಲ್ಲಿ, ಬೆಂಗಳೂರು ಸೆಲೆಕ್ಷನ್ ಆದರೆ ಡೈರೆಕ್ಟ್ ಡೆಲ್ಲಿಗೆ. ಮಿನಿಮಮ್ ನೀವು 2 months ಯು ಹ್ಯಾವ್ ಟು ಸ್ಟೇ ಇನ್ ಡೆಲ್ಲಿ. ಎವ್ರಿ ಡೇ ವಿ ಹ್ಯಾವ್ ಟು ಪ್ರಾಕ್ಟೀಸ್. ನೀವು ನೋಡಿರ್ಬೋದು NCC ಅವರು ರಾಜ್ಪಥ್ನಲ್ಲಿ 26 ಜನವರಿ ರಿಪಬ್ಲಿಕ್ ಡೇ ದಿವಸ ಎಲ್ಲ ಡಿಫೆನ್ಸ್ ವಿಂಗ್, ಆರ್ಮಿ ವಿಂಗ್, ನೇವಿ ವಿಂಗ್ ಎಲ್ಲ ರೀತಿಯ ಏನು ಮಾಡ್ತಾರೆ ಅಂದರೆ CRPF ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರೆ ಅಂದರೆ ಅವತ್ತು ಮಾರ್ಚ್ 1 ಡ್ರಿಲ್ ಮಾಡ್ತಾರೆ. ಡ್ಯೂರಿಂಗ್ ದ ಕ್ಯಾಂಪ್, ಆಫ್ಟರ್ ದ ಕ್ಯಾಂಪ್, ಡ್ಯೂರಿಂಗ್ ದ ಕ್ಯಾಂಪ್ ನೋಡಿರಿ ಪ್ರೈಮ್ ಮಿನಿಸ್ಟರ್, ರಕ್ಷಾ ಮಂತ್ರಿ, ಕ್ಯಾಬಿನೆಟ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ವಿಸಿಟ್ ಕೊಡ್ತಾರೆ. ಹೌದಾ, ವಿಸಿಟ್ ಕೊಡ್ತಾರೆ. ಈ RDC ಕ್ಯಾಂಪ್ 17 ಡೈರೆಕ್ಟರ್ ಡ್ರಿಲ್ಲಿನ ಸೆಲೆಕ್ಟ್ ಆದಂಥ NCC ಕ್ಯಾಡೆಟನ್ನು ಅಲ್ಲೇ ಮಿನಿಮಮ್ 1 ಅಥವಾ 2 ತಿಂಗಳ ಏನು ಮಾಡ್ತಾರೆ ಕ್ಯಾಂಪ್ನಲ್ಲಿ ಭಾಗವಹಿಸ್ಬೇಕಾಗ್ತದೆ. ಅದೇ ರೀತಿ ಬೇರೆ ಬೇರೆ ಕ್ಯಾಂಪ್ ಅದಾವು. ಯಾವ್ಯಾವ ಕ್ಯಾಂಪ್ ಅದಾವು? ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂದರೆ ರಾಷ್ಟ್ರೀಯ ಭಾವ್ಯಕತಾ ಶಿಬಿರ. ಆಮೇಲೆ ಇಂಟಿಗ್ರೇಷನ್ RDC ಕ್ಯಾಂಪ್ನಲ್ಲಿ ಏನಿರ್ತದೆ ಅಂದರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಸಾಯಂಕಾಲ ಏನಿರ್ತಂದರೆ RDC ಕ್ಯಾಂಪ್ನಲ್ಲಿ ಕೆಲವೊಂದು ಮಧ್ಯಾಹ್ನ ಥಿಯರಿ ಕ್ಲಾಸ್ ಇರ್ತದೆ. ಆಮೇಲೆ ಸಾಯಂಕಾಲ ನಿಮಗೆ ಏನು ಕಲ್ಚರಲ್ ಇರ್ತದೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೂಪ್ ಸಾಂಗ್ ಅಂದರೆ ಮೈಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿಂಗ್ ಮಾಡೋದು. ಆಮೇಲೆ ಡಿಫ್ರೆಂಟ್ ಡಿಸಿಪ್ಲಿನ್ ಟೈಪ್, ಆಮೇಲೆ ಪ್ಯಾಟ್ರಿಯಾಟಿಕ್ ಸಾಂಗ್, ಆಮೇಲೆ ಮೈ ಮಾಡಿ ತೋರಿಸು, ದೇಶಭಕ್ತಿ, ದೇಶದ ಸಿಂಬಾಲಿಕಲ್ ಆ್ಯಕ್ಟಿಂಗ್ ಮಾಡಿ ತೋರಿಸು. ವೆರಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನಿರ್ತದೆ ಅಂದರೆ ಆ್ಯಕ್ಟಿವಿಟಿ ಸಾಯಂಕಾಲ ನಡೀತದೆ. RDC ಕ್ಯಾಂಪ್ ಯಾರು ಮಾಡಿದ್ದಾರೆ, ಯಾರು ಹೋಗಿದ್ದಾರೆ ಅವರಿಗೆ ನೀವು ತಿಳ್ಕೊಳ್ಳಿ ಹೆಂಗಿರ್ತದೆ ಕ್ಯಾಂಪ್ ಅಂದರೆ. ಅದು ಭಾಳ
ಅಂದರೆ ನಾನು ಎನ್ ಎಸ್ ಎಸ್ ಇಲ್ಲಲ್ಲಿ ಇರುವಾಗ ಸೌತ್ ಜೋನ್ ಆರ್ ಡಿ ಸಿ ಕ್ಯಾಂಪಿಗೆ ಭಾಗವಹಿಸಿದ್ದೆ ಕೇರಳ ತ್ರಿಶೂರ್. ಅವಾಗ ಎವ್ರಿ ಡೇ ವಿ ಹ್ಯಾವ್ ಟು ವೇಕ್ ಅಪ್ 4 o'clock ಮಾರ್ನಿಂಗ್. ರಾತ್ರಿ 10 ಗಂಟೆಗೆ 12 ಗಂಟೆ ಒಳಗೆ ಮಲಗಬೇಕು. ರಾತ್ರಿ ಆ ಹೋಲ್ ಡೇ ಡ್ರಿಲ್ ಮಾಡಬೇಕು, ಅದರೊಳಗೆ ಪ್ರಾಕ್ಟೀಸ್ ಮಾಡಬೇಕು, ಅದರೊಳಗೆ ಎಲ್ಲ ಮಾಡಬೇಕು. ಇವನ್ ಆಫೀಸರ್ ಆಲ್ಸೋ ವೆರಿ ಅಲರ್ಟ್, ದೇ ಆಲ್ಸೋ ಸೀರಿಯಸ್. ಅವರು ಏನು ಕ್ಯಾಡೆಟ್ ಹೆಂಗದ ಆ ರೀತಿ ಹೋಗಲೇಬೇಕಾಗ್ತದೆ. ಆಮೇಲೆ ಕೆಲವೊಂದು ಎನ್ ಸಿ ಸಿಯಲ್ಲಿ ಆಲ್ಮೋಸ್ಟ್ ಆಲ್ ದ ಇಂಡಿಯನ್ ಬೆಸ್ಟ್ ರಿಪಬ್ಲಿಕ್ ಡೇ ಕ್ಯಾಂಪ್ ಗೋಲ್ಡ್ ಮೆಡಲ್ ಇರ್ತದೆ. ಆ್ಯಕ್ಚುಲಿ 1986ರಿಂದ ಏನೋ ಮೆಡಲ್ ಕೊಟ್ಕೊತ ಬಂದ. 1986 ಸೀನಿಯರ್ ಅಂಡರ್ ಆಫೀಸರ್ ಸಾಗರ್ ವಿನಯ್ ಕುಮಾರ್ ಪಟವರ್ಧನ್ ಮಹಾರಾಷ್ಟ್ರದವ ತೊಗೊಂಡಾನ. 1997 CSM ಮೊಹಮ್ಮದ್ ಜಫರ್ ಸಹೀದ್ ಕರ್ನಾಟಕದಿಂದ ತೊಗೊಂಡಾನ ನೋಡ್ರಿ. 1997 CSM ಕಂಪನಿ ಸಾರ್ಜೆಂಟ್ ಮೊಹಮ್ಮದ್ ಜಫರ್ ಸೈಯದ್. 99ನಲ್ಲಿ CEO ಬೋಹಿಂದೂರ್ ಶರ್ಮಾ ಮಹಾರಾಷ್ಟ್ರದಿಂದ. ಭಾಳಷ್ಟು ನಾನು ನೋಟ್ಸ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಆದರೆ ರೀಸೆಂಟ್ಲಿ ಆಮೇಲೆ ನಮ್ಮ ಕರ್ನಾಟಕದವರು 2007 ಕೂಡ ತೊಗೊಂಡಿದ್ದಾನೆ. ಅದು ಅಂದರೆ CEO ವಿನೋದ್ ಕುಮಾರ್ ಕರ್ನಾಟಕ 2007. ಆಮೇಲೆ ಭಾಳಷ್ಟು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ನಾಗ ತೊಗೊಂಡಾನೆ. ಆದರೆ ಮೊನ್ನೆ ರಿಪಬ್ಲಿಕ್ ಪರೇಡ್ ನಡೀತಲ್ಲ, ಯಾರು ಮುಂದೋಳು ಅಲ್ಲಿ ಒಬ್ಬರು ಮುಂದೋಳು ವಹಿಸ್ತಾರೆ, ಲೀಡರ್ ಅಂತ ಮಾಡ್ತಾರೆ. ಒಂದು ಆರ್ಮಿ ವಿಂಗ್ ಆಗಲಿ ಅಥವಾ ನೇವಿ ವಿಂಗ್ ಆಗಲಿ ಅಥವಾ ಏರ್ಫೋರ್ಸ್ ವಿಂಗ್ ಆಗಲಿ. ನಮ್ಮ ಆಲ್ ಇಂಡಿಯಾ ರಾಜ್ಪಥ್ ಕಮಾಂಡರ್ ಆಗಿ 2020ಕ್ಕೆ ನಮ್ಮ ಕರ್ನಾಟಕದವರೇ ಆಗಿದ್ದರು. ಯಾರು? ಶ್ರೀಷ್ಮಾ ಹೆಗ್ಡೆ ಕರ್ನಾಟಕ ಗೋ ಬಟಲಿಂದ. ಯಾವುದು? ಸೀನಿಯರ್ ಅಂಡರ್ ಆಫೀಸರ್ SEO. ಯಾವುದು? ಶ್ರೀಷ್ಮಾ ಹೆಗ್ಡೆ. ಅವರು 2020 ರಿಪಬ್ಲಿಕ್ನಲ್ಲಿ ಭಾಗವಹಿಸಿದ್ರು ನೋಡ್ರಿ. ನಮ್ಮ ಕರ್ನಾಟಕದವರೇ ಮೊನ್ನೆ ನಡೆದಂಥ ಪ್ರೀವಿಯಸ್ 2020 ರಿಪಬ್ಲಿಕ್ನಲ್ಲಿ ಶ್ರೀಷ್ಮಾ ಹೆಗಡೆ ಅವರು ಏನು ಮಾಡಿದ್ರು ಅಂದರೆ ಅಲ್ಲಿ ಆರ್ ಡಿ ಪರೇಡ್ನಲ್ಲಿ ಭಾಗವಹಿಸಿದ್ರು. ಆಮೇಲೆ ನೆಕ್ಸ್ಟ್ ವುಮೆನ್ಸಲ್ಲಿ 2019ನಲ್ಲಿ ಒಬ್ಬ ಸೀನಿಯರ್ ಅಂಡರ್ ಆಫೀಸರ್ ಸುಮಿತ್ ಸಾಗರ್ ಆಗ್ರಾದವ ಕೂಡ ಏನೋ ಮುಂದಾಳತ್ವಹಿಸಿದ್ದ. ನಾ ವೆರಿ ಇಂಪಾರ್ಟೆಂಟ್ ಅಷ್ಟೇ ಏನು ಮಾಡ್ತೀನಿ. ಆದರೆ ನೋಟ್ಸಲ್ಲಿ ನಾನು ಡಿಟೇಲ್ವಾಗಿ ಕೊಟ್ಟಿರ್ತೀನಿ. ಡಿಟೇಲ್ವಾಗಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಯಾರೇ ಇರಲಿ, ಫಸ್ಟ್ ನೀವೇನೇ B ಸರ್ಟಿಫಿಕೇಟ್ ತೊಗೊಳ್ಳಿ, A ಸರ್ಟಿಫಿಕೇಟ್ ತೊಗೊಳ್ಳಿ, ಒಂದು ಕ್ಯಾಂಪ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್. ಅದು CATC ಕ್ಯಾಂಪ್ ಅಂದರೆ ಆ CATC ಕ್ಯಾಂಪ್ ಬೋತ್ ಒಂದು ಬಟಾಲಿಯನ್ದಲ್ಲಿ ಒಂದು ನಡೀತದೆ. ಒಂದು ಬೋತ್ ಜೂನಿಯರ್ ಡಿವಿಷನ್ ಆ್ಯಂಡ್ ಸೀನಿಯರ್ ಡಿವಿಷನ್ ಕೊಡಿ. ದಿಸ್ ಈಸ್ ದ 10 days ಕ್ಯಾಂಪ್. ಈ ಕ್ಯಾಂಪು SD SW ಸೇರಿ ಮಾಡ್ತದೆ. ಡಿಫ್ರೆಂಟ್ ಕ್ಯಾಂಪ್ನಲ್ಲಿ SD ಒಂದು SW ಮಾಡೋದೇ ಇಲ್ಲ. ಇದು ಮಿನಿಮಮ್ 10 days ಏನು ಕ್ಯಾಂಪ್ ಇರಬೇಕು. ಆಮೇಲೆ ಕ್ಲಾಸಸ್ ಆರ್ ಕಂಡಕ್ಟೆಡ್ ಆ್ಯಸ್ ಪರ್ ದ ಎವ್ರಿ ಡೇ. ನಮ್ದು ಎವ್ರಿ ಪರೇಡ್ಗೆ ಕ್ಲಾಸಸ್ NCCದು ಒಂದು ಸಿಲೆಬಸ್ ಇರ್ತದೆ. ನೀವು ಹೆಂಗೆ ಡಿಗ್ರಿಗೆ BX ಸಿಲೆಬಸ್ ಇರ್ತಲ್ಲ, ಅವರಿಗೂ ಇಲ್ಲಿನೂ ಕೂಡ NCCಯಲ್ಲಿ ಕೂಡ ಏನು ಮಾಡ್ತಂದರೆ ಸಿಲೆಬಸ್ ಇರ್ತದೆ. ಸಿಲೆಬಸ್ಸಲ್ಲಿ ಆಲ್ಮೋಸ್ಟ್ ಹೇಳತ್ತಲ್ಲ, ಹಿಸ್ಟ್ರಿ, ಇಂಪಾರ್ಟೆನ್ಸು, ಲೀಡರ್ಶಿಪ್ಪು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಲು, ಆಮೇಲೆ ನ್ಯಾಷನಲ್ ಅಥಮ್ಸ್ ಬಗ್ಗೆ, ಮತ್ತು ಪೆಟ್ರೋಲ್ ಬಗ್ಗೆಗೆ, ಆರ್ಮಿ ಬಗ್ಗೆ ಆಗಲಿ, ರೈಫಲ್ ಬಗ್ಗೆ ಆಗಲಿ, ಎಲ್ಲ ನವನಿ ಸಿಲೆಬಸ್ ಇರ್ತದೆ. ಆಮೇಲೆ ಕ್ಯಾಂಪ್ನಲ್ಲಿ ಏನೇನು ಮಾಡಬೇಕಾಗ್ತದೆ? ಫಸ್ಟ್ ಆಫ್ ಆಲ್ ಥಿಯರಿ ಕ್ಲಾಸ್ ಇಲ್ಲಾಂದ್ರೂ ಸ್ಕಿಲ್, ಪರ್ಸನಲ್ ಡೆವಲಪ್ಮೆಂಟ್ ಇರ್ತದೆ. ಆಮೇಲೆ ಆಲ್ಮೋಸ್ಟ್ ಇದರಲ್ಲಿ ನೇವಲ್ ಅಕಾಡೆಮಿಯಲ್ಲಿ ಡಾಗ್ ವಾಚ್ ಇರ್ತದೆ. ಆಮೇಲೆ ಆರ್ಮಿಯಲ್ಲಿ ರೈಫಲ್ ಟ್ರೈನಿಂಗ್ ಇರ್ತದೆ. ಆಮೇಲೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಿರ್ತದ್ರೆ ಟ್ರೈನಿಂಗ್ಗಳು ಕ್ಯಾಂಪ್ನಲ್ಲಿ ಇರ್ತದೆ. ಅಂದರೆ ಫೈರಿಂಗು ಇರ್ತದೆ, ರೈಫಲ್ ಟ್ರೈನಿಂಗ್ ಇರ್ತದೆ, ಫೈರಿಂಗ್ ಇರ್ತದೆ, ಡ್ರಿಲ್ ಇರ್ತದೆ. ಆಮೇಲೆ ನಿಮ್ಮದು ಏನು ಮಾಡ್ತಾರೆ, ರನ್ನಿಂಗ್, ಡ್ರಿಲ್ಲು, ಮಾರ್ಚ್ ಫೆಸ್ಟು, ಫೈರಿಂಗು, ಎಲ್ಲ ರೀತಿ ಟ್ರ್ಯಾಕಿಂಗು. ಆಮೇಲೆ ಗುಡ್ಡದ ಮೇಲೆ ಹೋಗಿ ಫೈರಿಂಗ್ ಮಾಡೋದು. ನಾವು ಆಲ್ಮೋಸ್ಟ್ ಮ್ಯಾಪ್ ರೀಡಿಂಗ್ ಮಾಡ್ತೀವಲ್ಲ ನಾವು. ಈಗ ಮೊನ್ನೆ ಲಾಸ್ಟ್ ಪರೇಡ್ನಲ್ಲಿ ನಮ್ಮದು ತಾಪಸರ್ ಬಂದಿದ್ರು. ಅಲ್ಲಿ ನಮ್ಮ ನವಲ್ಗುಂದ ಗುಡ್ಡಕ್ಕೆ ಹೋಗಿ ಏನು ಮಾಡಿದ್ದೀವಿ ಅಂದರೆ ಮ್ಯಾಪ್ ರೀಡಿಂಗ್
ಮಾಡಿದ್ದು, ಆಮೇಲೆ ರೈಫಲ್ ಖೋಲ್ನಾ ಜೋಡ್ನಾ ಟ್ರೈನಿಂಗ್ ಕೊಟ್ಟರು ಅವರೇ, ಥಾಪಾಸರೇ ಕೊಟ್ಟರು, ಆಮೇಲೆ ಸಂತೋಷ್ ಸರ್ ಮತ್ತು ಥಾಪಾಸರ್ ಕೊಟ್ಟರು. ಬಟ್ ಯಾವುದೇ ಏನೇ ಇರಲಿ, ಥಿಯರಿ ಕ್ಲಾಸ್ ಇರಲಿ ಅಥವಾ ಡ್ರಿಲ್ ಇರಲಿ, ಬಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಂಡ್ ಕಾನ್ಸಂಟ್ರೇಷನ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಏನೇನು ಡಿಸ್ಕಷನ್ ಮಾಡೋದು ಹೇಳ್ರಿ. ಎ ಸರ್ಟಿಫಿಕೇಟ್ ಎಕ್ಸಾಮ್ ಕೊಡಬೇಕಲೆ 75% ಏನಿರಬೇಕಂದ್ರೆ ಅಟೆಂಡೆನ್ಸ್ ಇರಲೇಬೇಕು. ಆಮೇಲೆ ಎ ಸರ್ಟಿಫಿಕೇಟ್ ಯಾರಿಗೆ ಇರ್ತದ್ರೆ ಜೂನಿಯರ್ ಡಿವಿಷನ್ ಇರ್ತಾರೆ. ನೀವು ಕಾಲೇಜ್ ಬಂದಮೇಲೆ ಎ ಸರ್ಟಿಫಿಕೇಟ್ ಇರುವುದಿಲ್ಲ. ಹೈಸ್ಕೂಲಲ್ಲಿ ಯಾರು ಮುಗಿಸ್ ಬಂದಿರೋ ಅವರಿಗೆ ಹೈಸ್ಕೂಲಲ್ಲಿ ಎ ಸರ್ಟಿಫಿಕೇಟ್ ಮುಗಿದವ್ರು ಬಿ ಸರ್ಟಿಫಿಕೇಟು ಡೈರೆಕ್ಟ್ ಡಿಗ್ರಿಗೂ NCC ಮಾಡ್ಬೋದು, ಏನು ಅದಕ್ಕೇನಿಲ್ಲ. ಆಮೇಲೆ ಬಿ ಸರ್ಟಿಫಿಕೇಟ್ ಆದರೆ ನಿಮಗೆ ಎಲ್ಲರೂ ಈಗ ಏನು ಕ್ಲಾಸಲ್ಲಿ ಅಟೆಂಡ್ ಆಗ್ತಾ ಇದ್ದೀರಿ ಆನ್ಲೈನಲ್ಲಿ, ಎಲ್ಲರೂ ನಾವು ಬಿ ಸರ್ಟಿಫಿಕೇಟ್ ಎಕ್ಸಾಮ್ ಅಟೆಂಡ್ ಮಾಡಲಿ. ಈಗ ನಮ್ಮಲ್ಲಿ ಸಿ ಸರ್ಟಿಫಿಕೇಟ್ ಅವ ಒಬ್ಬನೇ ಕಲ್ಲಪ್ಪ ಒಬ್ಬನೇ ಪಾಸ್ ಸೆಕೆಂಡ್ ಮಾಡಲಿ. ಕಲ್ಲಪ್ಪ ಒಬ್ಬನೇ ಈಗ ಸೀನಿಯರು ಒಬ್ಬನೇ, ಥರ್ಡ್ ಇಯರ್ಗೆ ಒಬ್ಬರು ಒಂದೇ ಒಂದು ನಮಗೆ NCC ಕ್ಯಾಡೆಟ್. ಆಮೇಲೆ ಬಿ ಸರ್ಟಿಫಿಕೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಬಿ ಸರ್ಟಿಫಿಕೇಟ್ ದಾಟಿದ್ದಂದರೆ ನಮ್ಮ ಮುಂದೆ ಕಾನ್ಫಿಡೆಂಟ್ ಬರ್ತದೆ. 100% ನೀವು ಸಿ ಸರ್ಟಿಫಿಕೇಟ್ ದಾಟ್ತಿದ್ದೀವಿ. ಯಾಕಂದರೆ ಒಂದು ಎಕ್ಸಾಮ್ ಫೇಸ್ ಮಾಡಿ ಬಂದಿರ್ತೀರಿ ನೀವು. ಬಟ್ ನಾನು ಮುಂದೆ ಕ್ವಶನ್ ಪೇಪರ್ ಕೊಟ್ಟಿರ್ತೀನಿ, ಈ ಕ್ವಶನ್ ಪೇಪರ್ ಹೆಂಗೆ ಇರ್ತದೆ, ಹೆಂಗೆ ತೆಗಿತಾರೆ ಅನ್ನೋದು ನಾನು ಕೂಡ ಹೊಸದಾಗೆಲ್ಲ ಸ್ಟಡಿ ಮಾಡಿ ನಿಮಗೆ ಹೇಳಬೇಕಲ್ಲ. ಸೊ ಆ ದಿಶೆಯಲ್ಲಿ ಎವ್ರಿ ಡೇ ನಾನು ಏನು ನೋಟ್ಸ್ ಮಾಡ್ಕೋರಿ, ನೋಟ್ಸ್ ಬರೀರಿ, 10 ಸಲ ತೆಗೆದು ನೋಡಿರಿ. ನಾನು ಬುಲೆಟಿನ್ ಪಾಯಿಂಟ್ ಕೊಟ್ಟು ಇಂಪಾರ್ಟೆಂಟ್ ಇದ್ದದ್ದು ನಾನು ರೆಡ್ಲೇ ಏನು ಮಾಡ್ತೀನಿ, ಅಂಡರ್ಲೈನ್ ಮಾಡಿರ್ತೀನಿ, ರೆಡ್ದಲ್ಲೇ ಇದು ಮಾಡಿರ್ತೀನಿ, ಬರೆದಿರ್ತೀನಿ ಡೈಲಿ. ಸೊ shall I conclude today's class? Okay, we shall meet tomorrow.